ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ ಅವರು ನೀತು ಅವ್ರ ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ನೀತು ಅವರು ಸೂರ್ಯ ಅವರೇ ಬನ್ನಿ ಏನು ತಿಂತೀರಾ ಅಂತ ಕೇಳಿದಾಗ ನಾನೇನಿಲ್ಲಿ ಗದ್ಕಕ್ಕೆ ಬಂದಿಲ್ಲ, ನಿನಗೆ ಗದ್ಕಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ದಿಸ್ ಇಸ್ ಟೂ ಮಚ್ ಸೂರ್ಯ ಅವರೇ, ಏನಾಯಿತು ಅಂತ ಹೇಳಿ ಅಂತ ಹೇಳಿದಾಗ ಇನ್ನೇನಮ್ಮ ಹೇಳಬೇಕು, ನಿನಗೆ ನಿನ್ನಿಂದ ನನ್ನ ತಮ್ಮನ ಜೀವನ ಹಾಳಾಗ್ತಾ ಇದೆ, ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳ್ತಾರೆ. ಅವನ ಜೀವನ ಯಾಕೆ ಹಾಳಾಗಬೇಕು, ನಾನೇನು ಮಾಡಿದ್ದೀನಿ ಅಂತಂದಾಗ ನೀನು ಅವನ್ನ ಲವ್ ಮಾಡ್ತೀನಿ ಅಂತ ಬಡ್ಕೊಂತ ಇದೆಯಲ್ಲ ಅದೇ ಆಗಿರೋದು ಅಂತ ಹೇಳ್ತಾರೆ. ನಾನು ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ಲವ್ ಮಾಡು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ವಲ್ಲ, ಅದಕ್ಕೆ ಅವನ ಜೀವನ ಹಾಳಾಗಬೇಕು ಅಂತಂದಾಗ ಸೂರ್ಯ ಅವರು ನಾನು ಯಾವುದಕ್ಕೂ ಮಧ್ಯಕ್ಕೆ ಬರಲ್ಲ, ನಾನೇನಾರ ಮಧ್ಯ ಬಂತು ಅಂತಂದರೆ ನನ್ನ ಎದುರಿಗೆ ನಿಂತ್ಕೊಂತಾರಲ್ಲ ಅವರು ನೆಮ್ಮದಿಯಾಗಿರಲ್ಲ, ನಾನು ನೆಮ್ಮದಿಯಾಗಿರಲ್ಲ ಅಂತ ಹೇಳ್ತಾರೆ. ಇದೇ ಲಾಸ್ಟು, ಏನಾರು ನನ್ನ ತಮ್ಮನ ಸವಾಸಕ್ಕೆ ಏನಾರ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೀತು ಅವರು ರವಿಗೆ ಫೋನ್ ಮಾಡಿ ನಿಮ್ಮ ಅಣ್ಣ ಬಂದು ನನಗೆ ಹೊಡೆದು ಕಾಲು ಮುರಿದಾಕಿದ್ದಾರೆ, ನನ್ನ ರೆಸ್ಟೋರೆಂಟ್ಗೆ ಬೆಂಕಿ ಹಾಕಿದ್ದಾರೆ ಅಂತ ಸುಳ್ಳು ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲ ಕೂಗಾಡ್ತಾ ಇರ್ತಾರೆ. ರವಿ ಅವರು ಹೋಗಿ ಏನಾಯಿತು ಅಂತ ನೋಡಿದಾಗ ಅವರು ಬ್ಯಾಂಡೇಜ್ ಸುತ್ತಕೊಂಡು ಅಳ್ತಾ ಇರ್ತಾರೆ. ರವಿ ಅವ್ರಿಗೆ ಕೋಪ ಬಂದು ಸೂರ್ಯನ ಕತ್ತನ್ ಪಟ್ಟಿ ಹಿಡ್ಕೊಂಡು ಹೊಡೆದು ಯಾಕೋ ಹಿಂಗೆ ಮಾಡಿದ್ಯಾ ಅಂತ ಹೇಳ್ತಾರೆ. ನಾನೇನೋ ಮಾಡಿದ್ದೀನಿ ಅಂತಂದಾಗ ಅಪ್ಪ ಇವನು ನೀತಿಗೆ ಕಾಲು ಮುರಿದಾಕಿದ್ದಾನಪ್ಪ ಹೊಡೆದು, ಅವ್ರ ರೆಸ್ಟೋರೆಂಟ್ಗೆಲ್ಲ ಬೆಂಕಿ ಹಾಕಿದ್ದಾನೆ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.